ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯರೇ, ಬಸವ ಪೂರ್ವ ಯುಗದ ಶರಣರು. ಬಸವಣ್ಣನವರಿಗಿಂತ ಯುಗಗಳ ಕಾಲವಾದರೂ ಹಿಂದೆ ಇದ್ದಂಥವರು. ಬಸವಣ್ಣನವರಿಗಿಂತ ಒಂದು ಯುಗದ ಹಿಂದೆ ಇದ್ದಂಥವರು. ಆದರೆ ಬಸವ ಪೂರ್ವ ಯುಗದ ಶರಣರ ಬಗ್ಗೆ ಇಲ್ಲಸಲ್ಲದ ಕೆಲವು ವಿಚಾರಗಳನ್ನು ಮಂಡಿಸಿ ಅವರ ಅಸ್ತಿತ್ವವನ್ನು ತುಳಿಯುವಂತಹ ಬಹಳ ಆತಂಕಕಾರಿ ಬೆಳವಣಿಗೆ ಇವತ್ತು ವಿದ್ವಾಂಸರ ವಲಯದಲ್ಲಿ ಮೂಡಿ ಬರ್ತಾ ಇದೆ. ಇದರಲ್ಲಿ ಯಾವುದೋ ಒಂದು ಪೂರ್ವಗ್ರಹ ಪೀಡಿತ ವಿಚಾರವನ್ನು ಇಟ್ಕೊಂಡು ಬಸವಣ್ಣನವರಿಗಿಂತ ಹಿಂದೆ ಇದ್ದಂಥ ಶರಣರನ್ನು, ಬಹುದೂರ ಹಿಂದೆ ಇದ್ದಂಥ ಆಗಿ ಹೋದಂಥ ಶರಣರನ್ನು ಬಸವಣ್ಣನವರ ಸಮಕಾಲೀನರು ಎಂಬುದಾಗಿ ಮಾಡಲಿಕ್ಕೆ ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಆದ್ಯವಚನಕಾರ ದೇವರ ದಾಸಿಮಯ್ಯ ಮತ್ತು ಅದಕ್ಕಿಂತ ಹಿಂದೆ ಇದ್ದಂತಹ ಕುಂಬಾರ ಗುಂಡಯ್ಯ, ಇಂತಹ ಅನೇಕ ಶರಣರ ಕಾಲಮಾನವನ್ನು ಕೆಡಿಸಿ ಅವರ ಅಸ್ತಿತ್ವವನ್ನು ನಾಶ ಮಾಡಿ ಬಸವಣ್ಣನವರ ಸಮಕಾಲೀನರನ್ನಾಗಿ ಮಾಡುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಇವರ ಉದ್ದೇಶ ಬಸವಣ್ಣನವರಿಗಿಂತ ಮೊದಲು ಕನಿಷ್ಠ 100 ವರ್ಷಗಳಾದರೂ ಹಿಂದೆ ಇದ್ದಂಥ ಆಗಿ ಹೋದಂಥ ಮತ್ತು ಶರಣ ಮಾರ್ಗವನ್ನು, ಶರಣ ತತ್ವವನ್ನು, ಕಾಯಕ ತತ್ವವನ್ನು ಸಾರಿ ಹೋದಂಥ ದಾರ್ಶನಿಕರನ್ನು, ಸಂತರನ್ನು, ಅಂದರೆ ಶರಣರನ್ನು, ಅವರ ವ್ಯಕ್ತಿತ್ವವನ್ನು ಕಡಿಮೆಗೊಳಿಸಿ ಬಸವಣ್ಣನವರು ಮತ್ತು ಬಸವಣ್ಣನವರ ಸಮಕಾಲೀನರ ವ್ಯಕ್ತಿತ್ವವನ್ನು ಉಜ್ವಲಗೊಳಿಸಲಿಕ್ಕೆ ಮಾಡುವಂತಹ ಒಂದು ದೊಡ್ಡ ಹುನ್ನಾರ ಆಗಿದೆ. ಉದಾಹರಣೆಗೆ, ಕುಂಬಾರ ಗುಂಡಯ್ಯನವರು ಬಸವಣ್ಣನವರಿಗಿಂತ ಕನಿಷ್ಠ 150 ವರ್ಷ ಹಿಂದೆ ಆಗಿ ಹೋದಂಥವರು. ಅದಕ್ಕೆ ಶಾಸನಗಳು ಸಹಿತ ಪುರಾವೆ ಒದಗಿಸ್ತವೆ. ಅಂಥವರ ಹೆಸರನ್ನು ದಾಸಿಮಯ್ಯನವರು ತಮ್ಮ ಕಾಲಕ್ಕೆ ಆಗಲೇ ಆಗಿ ಹೋಗಿದ್ದಂತಹ ಕುಂಬಾರ ಗುಂಡಯ್ಯನವರ ವ್ಯಕ್ತಿತ್ವವನ್ನು ಅವರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವು ಮೂರ್ಖ ವಿದ್ವಾಂಸರನ್ನ ಹಿಡ್ಕೊಂಡು ಇಲ್ಲ ಕುಂಬಾರ ಗುಂಡಯ್ಯನವರು ಬಸವಣ್ಣವ್ರ ಜೊತೆಗಿದ್ದರು ಅಂಥೇಳಿ ಬಿಂಬಿಸುವಂತಹ ಒಂದು ನಾಟಕ ನಡೀತಾ ಇದೆ. ಅದೇ ರೀತಿ ಆದ್ಯವಚನಕಾರ ಪ್ರಾತಸ್ಮರಣೀಯ ದಾಸಿಮಯ್ಯನವರನ್ನು ಸಹಿತ ಬಸವಣ್ಣನವರ ಸಮಕಾಲೀನರು ಅಂತ ಹೇಳೋದ್ರ ಮೂಲಕ ಬಸವಣ್ಣನವರ ಸಮಕಾಲೀನರಾಗಿದ್ದರೂ ಅವರ ಆದ್ಯವಚನಕಾರ ಅಲ್ಲ ಅಂತ ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಜೇಡರ ದಾಸಿಮಯ್ಯನವರು ದೇವರ ದಾಸಿಮಯ್ಯ ಆಗಿ ನಾಡಿಗೆ ಬೆಳಕನ್ನು ನೀಡಿದಂಥವರು. ಕಾಯಕ ತತ್ವವನ್ನು ಮೊಟ್ಟ ಮೊದಲು ಬಸವಾದಿ ಶರಣರಿಗಿಂತ, ಎಲ್ಲ ಬಸವ ಪೂರ್ವಯುಗದ ಶರಣರಿಗಿಂತ ಮೊದಲೇ ಕಾಯಕ ತತ್ವವನ್ನು ಹೇಳಿಕೊಟ್ಟಂಥ ಕುಂಬಾರ ಗುಂಡಯ್ಯನವರು
ಇಬ್ಬರು ಮತ್ತು ಇವ್ರ ಜೊತೆಗೆ ಇನ್ನೂ ಕೆಲವರು ಅತ್ಯಂತ ಪ್ರಾತಸ್ಮರಣೀಯರು. ಆದರೆ ಅವರ ವ್ಯಕ್ತಿತ್ವವನ್ನು ದಮನಗೊಳಿಸಲಿಕ್ಕಾಗಿ ಒಂದು ದೊಡ್ಡ ಕುತಂತ್ರ ನಡೀತಾ ಇದೆ. ಇದನ್ನು ಪ್ರಜ್ಞಾವಂತರು, ಹೃದಯವಂತರು, ಸತ್ಯ ಚರಿತ್ರೆಯನ್ನು ಎತ್ತಿ ಹಿಡಿಯುವಂಥವರು ಈ ಹುನ್ನಾರವನ್ನು ಮಟ್ಟ ಹಾಕಬೇಕು. ಈ ಕೆಲವು ಮೂರ್ಖ ವಿದ್ವಾಂಸರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಯಾವುದೋ ಒಬ್ಬರನ್ನ ಮೇಲೆತ್ತಕ್ಕಾಗಿ ಮತ್ಯಾವುದೋ ಒಂದು ಸತ್ಯ ಸಂಗತಿಯನ್ನು ತುಳಿಯುವುದು ಎಷ್ಟು ಸಮಂಜಸ. ಹಾಗಾಗಿ ಇಂತಹ ಬಸವಪೂರ್ವ ಯುಗದ ಶರಣರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳಾಗಬೇಕು. ಅವುಗಳ ಸತ್ಯಾಸತ್ಯತೆಯನ್ನು ಜನರ ಎದುರಿಗೆ ಇಡಬೇಕು. ಈ ಪಟ್ಟಭದ್ರ ಹಿತಾಸಕ್ತಿಗಳ ಹುನ್ನಾರವನ್ನು ಮೊಟಕುಗೊಳಿಸಿ ಅವರಿಗೆ ತಕ್ಕ ಪಾಠ ಕಲಿಸುವಂಥ ಸಂದರ್ಭ ಬಂದಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕನ್ನಡಿಗರು ಚಿಂತನೆಯನ್ನು ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೇನೆ. ನಮಸ್ಕಾರ. ಶರಣು ಶರಣಾರ್ಥಿ.